ನೋಡಿ, ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡೋದಕ್ಕೆ ಕೇವಲ 500 ಸಬ್ಸ್ಕ್ರೈಬರ್ಸ್ ಇದ್ದರೆ ಸಾಕು, ನಿಮಗೆ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ. ಈ 500 ಸಬ್ಸ್ಕ್ರೈಬರ್ಸ್ ಇರೋರು ಯೂಟ್ಯೂಬಲ್ಲಿ ಯಾವ್ಯಾವ ಥರ ದುಡ್ಡನ್ನು ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ಯೂಟ್ಯೂಬ್ ಬಗ್ಗೆ ವೀಡಿಯೋಸ್ ಆಗ್ತಾ ಇರ್ತೀನಿ, ಮಿಸ್ ಮಾಡ್ಕೋಬೇಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ, ಸೊ ಇವಾಗ ನೀವು ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಹೋಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ಯೂಟ್ಯೂಬಲ್ಲಿ ಕೇವಲ ನಿಮಗೆ 500 ಸಬ್ಸ್ಕ್ರೈಬರ್ಸ್ ಇದ್ದರೆ ಯೂಟ್ಯೂಬಿಂದ ನಿಮಗೆ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಅದಕ್ಕೆ ಫಸ್ಟು ಕ್ರೈಟೀರಿಯಾ ಏನೇನು ಬೇಕು ಅಂತ ಹೇಳ್ಬಿಡ್ತೀನಿ. ಮೊದಲನೇದಾಗಿ 500 ಸಬ್ಸ್ಕ್ರೈಬರ್ಸ್, ನಿಮ್ಮ ಒಂದು ಚಾನಲಲ್ಲಿ 500 ಜನ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಬೇಕು. ಆ್ಯಂಡ್ ಅದ್ರ ಜೊತೆಗೆ ನಿಮ್ಮ ಒಂದು ಚಾನಲಲ್ಲಿ 3 ವೀಡಿಯೋಗಳನ್ನ ನೀವು ನಿಮ್ಮ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡಿರಬೇಕು 90 ಡೇಸ್ ಒಳಗಡೆ. ಲಾಸ್ಟ್ 90 ದಿನದ ಒಳಗಡೆ ನೀವು 3 ವಿಡಿಯೋ ಮಿನಿಮಮ್ ಅಪ್ಲೋಡ್ ಮಾಡಿರಬೇಕು ನಿಮ್ಮ ಒಂದು ಚಾನಲಲ್ಲಿ. ಆ್ಯಂಡ್ ಅದರ ಜೊತೆಗೆ ನಿಮ್ಮ ಒಂದು ಚಾನಲಲ್ಲಿ 3000 ಅವರ್ಸ್ ವಾಚ್ ಟೈಮ್ನ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ ಇನ್ ದ ಪಾಸ್ಟ್ ಇಯರ್. ಸೊ ಲಾಸ್ಟ್ ಇಯರಲ್ಲಿ ಆಯಿತಾ, ಒಂದು ವರ್ಷದೊಳಗಡೆ ಸೊ ನೀವು 3000 ವಾಚ್ ಟೈಮ್ನ ನೀವು ಕಂಪ್ಲೀಟ್ ಮಾಡಬೇಕು. ವಾಚ್ ಟೈಮ್ ಅಂತಂದರೆ ಈ ಒಂದು ವಿಡಿಯೋನ ನೀವು ನೋಡ್ತಾ ಇದ್ದೀರಾ ನೋಡಿ, ಈ ಒಂದು ವಿಡಿಯೋನ ನೀವು ಎಷ್ಟು ನಿಮಿಷ ನೋಡ್ತೀರೋ ಅಷ್ಟು ನಿಮಿಷ ನನ್ನ ಒಂದು ಚಾನಲ್ಗೆ ಆ್ಯಡ್ ಆಗುತ್ತೆ. ಅದನ್ನು ನಾವು ವಾಚ್ ಟೈಮ್ ಅಂತ ಹೇಳ್ತೀವಿ. 1 ನಿಮಿಷ ನೋಡಿದ್ರೆ 1 ನಿಮಿಷ ಅಂತ ಕೌಂಟ್ ಆಗುತ್ತೆ. ಸೊ ಇಲ್ಲಿ ನಿಮಗೆ 3000 ವಾಚ್ ಅವರ್ಸ್ ಆಗಬೇಕು, ಅಂದರೆ ಅವರ್ಸಲ್ಲಿ ಲೆಕ್ಕ ಆಗಬೇಕು, ಗಂಟೆಯಲ್ಲಿ 3000 ಗಂಟೆ ನೀವು ಕಂಪ್ಲೀಟ್ ಮಾಡಬೇಕು. ನಿಮ್ಮ ಒಂದು ಎಲ್ಲ ವೀಡಿಯೋಗಳನ್ನ ಜನಗಳು ನೋಡಿರೋದು ಸೊ ನಿಮಗೆ 3000 ಗಂಟೆ ಆಗಿರಬೇಕು. ಆಯಿತಾ, ಇದು ಇನ್ನೊಂದು ಕಂಡೀಷನ್. ನಿಮಗೆ ಇದನ್ನು ಮಾಡೋಕ್ಕಾಗಲಿಲ್ಲ ಅಂತಂದರೆ ನೀವು 3 ಮಿಲಿಯನ್ ವ್ಯೂಸನ್ನು ನೀವು ಶಾರ್ಟ್ಸಲ್ಲಿ 90 ಡೇಸ್ ಒಳಗಡೆ ನಿಮಗೆ ಬರಬೇಕು. ಆಯಿತಾ, ಸೊ 3 ಮಿಲಿಯನ್ ವ್ಯೂಸು ಶಾರ್ಟ್ಸ್ ಮಾತ್ರ, ಶಾರ್ಟ್ ವೀಡಿಯೋ ಆಗ್ತಾರಲ್ಲ, ಸೊ ಅದಕ್ಕೆ ನಿಮಗೆ 3 ಮಿಲಿಯನ್ ವ್ಯೂಸ್ ಬಂದಿರಬೇಕು 90 ದಿನಗಳ ಒಳಗಡೆ. ಸೊ ಇದಿಷ್ಟರಲ್ಲಿ 500 ಸಬ್ಸ್ಕ್ರೈಬರ್ಸ್ 3 ವೀಡಿಯೋ ಕಂಪಲ್ಸರಿ. ಆ್ಯಂಡ್ ಅದರ ಜೊತೆಗೆ ಇದರ ನೀವು ವಾಚ್ ಟೈಮ್ ಆದರೂ ಕಂಪ್ಲೀಟ್ ಮಾಡ್ಬೋದು ಅಥವಾ ನೀವು ಶಾರ್ಟ್ಸ್ ಆದರೂ ಕಂಪ್ಲೀಟ್ ಮಾಡ್ಬೋದು. ಇವೆರಡರಲ್ಲಿ ಯಾವುದಾದ್ರೂ ಒಂದು ಮಾಡಬೇಕಾಗುತ್ತೆ ಅಷ್ಟೇ. ಆಯಿತಾ, ಸೊ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಈಗ ನಿಮಗೆ 500 ಸಬ್ಸ್ಕ್ರೈಬರ್ಸ್ ಮಾಡಿದ ಮೇಲೆ ನಿಮಗೆ ಯಾವ್ಯಾವ ಥರ ದುಡ್ಡನ್ನ ಮಾಡ್ಬೋದು ಯೂಟ್ಯೂಬಲ್ಲಿ ಅನ್ನೋದನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ 500 ಸಬ್ಸ್ಕ್ರೈಬರ್ಸ್ ಆದ ತಕ್ಷಣ ಯೂಟ್ಯೂಬಲ್ಲಿ ಏನು ಬರುತ್ತೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ವೆನ್ ಯು ಜಾಯಿನ್ ದ YPP ವಿತ್ 500 ಸಬ್ಸ್ಕ್ರೈಬರ್ಸ್ ಯು ಕ್ಯಾನ್ ಅರ್ನ್ ಮನಿ ಥ್ರೂ ದಿಸ್ ಮಾನಿಟೈಸೇಷನ್ ಫೀಚರ್ಸ್ ಇಫ್ ಯು ಮೀಟ್ ದೇರ್ ಎಲಿಜಿಬಿಲಿಟಿ ರಿಕ್ವೈರ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಯೂಟ್ಯೂಬಲ್ಲಿ ನಿಮಗೆ 500 ಸಬ್ಸ್ಕ್ರೈಬರ್ಸ್ ಆದಮೇಲೆ ನೀವು ಯಾವ್ಯಾವ ಥರ ದುಡ್ಡನ್ನು ಮಾಡ್ಬೋದು ಅನ್ನೋದನ್ನು ನಮಗೆ ಇಲ್ಲಿ ಲೀಸ್ಟ್ ಮಾಡಿ ಕೊಟ್ಟಿದ್ದಾರೆ. ನೋಡಿ, ಒಂದು ನಿಮಗೆ ಗೊತ್ತಿರೋಂಗೆ ಯೂಟ್ಯೂಬಲ್ಲಿ 1000 ಸಬ್ಸ್ಕ್ರೈಬರ್ಸ್ ಮಾಡಿದ್ರೆ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಅಂತ ನೀವು ಕೇಳಿರ್ತೀರ, ಅದು ಸತ್ಯನೇ. ಬಟ್ 1000 ನೀವು ಮಾಡ್ತು ಅಂತಂದರೆ ನಿಮ್ಗೆ ಇನ್ನೂ ಹಲವಾರು ಫೀಚರ್ಸ್ಗಳು ಸಿಗುತ್ತೆ. ಇದಲ್ಲದೆ ಇನ್ನೂ ಕೆಲವೊಂದಷ್ಟು ಫೀಚರ್ಸ್ಗಳು ಸಿಗುತ್ತೆ, ಅದರಿಂದ ನೀವು ಜಾಸ್ತಿ ದುಡ್ಡು ಮಾಡ್ಬೋದು. ಈ 500 ಸಬ್ಸ್ಕ್ರೈಬರ್ಸಲ್ಲೂ ಕೂಡ ನೀವು ದುಡ್ಡು ಮಾಡ್ಬೋದು. ಬಟ್ 1000 ಸಬ್ಸ್ಕ್ರೈಬರ್ಸಲ್ಲಿ ಮಾಡ್ದಂಗೆ ಮಾಡ್ತಿರಲ್ಲ, ಆ ಥರ ದುಡ್ಡು ಮಾಡೋಕ್ಕಾಗಲ್ಲ. ಬಟ್ ಇದರಲ್ಲಿ 500ರಲ್ಲೂ ಕೂಡ ನೀವು ಮಾಡ್ಬೋದು. ಈಗ ನಾನು ನಿಮಗೆ 500ರದ್ದು ಮಾತಾಡ್ತಾ ಇದ್ದೀನಿ. 500 ಸಬ್ಸ್ಕ್ರೈಬರ್ಸ್ ಇವರು ಯಾವ ಥರ ದುಡ್ಡು ಮಾಡ್ಬೋದು ಅಂತ ನೋಡಿ. ಮೊದಲನೇದು ಚಾನಲ್ ಮೆಂಬರ್ಶಿಪ್ ಅಂತ ಇದೆ. ಸೊ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಲೆಟ್ ವೀವರ್ಸ್ ಜಾಯಿನ್ ಯುವರ್ ಚಾನಲ್ ಥ್ರೂ monthly payments and get access to members only perks that you offer like badges, emoji and other goods ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಮೊದಲನೇ ರೀತಿ ಬಂದು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡೋದಕ್ಕೆ ಮೆಂಬರ್ಶಿಪ್. ಆಯಿತಾ, ಸೊ ಇದರಿಂದ ನೀವು ದುಡ್ಡನ್ನು ಮಾಡ್ಬೋದು. ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ 500 ಸಬ್ಸ್ಕ್ರೈಬರ್ಸ್ ನಿಮ್ಮ ಒಂದು ಚಾನಲಲ್ಲಿ ಕಂಪ್ಲೀಟ್ ಆಗಿದ್ದಾರೆ ಅಂತಂದರೆ. ಸೊ ಏನಿದು ಮೆಂಬರ್ಶಿಪ್, ಯಾವ ಥರ ಇದನ್ನು ಎನೇಬಲ್ ಮಾಡ್ಕೊಳ್ಳೋದು ಹೇಳ್ತೀನಿ ನೋಡಿ. ಈ ಒಂದು ಮೆಂಬರ್ಶಿಪ್ ಏನಪ್ಪ ಅಂತಂದರೆ, ನಿಮ್ಮ ಒಂದು ಚಾನಲ್ ಒಳಗಡೆ ಒಂದು ಮೆಂಬರ್ಶಿಪ್ಪನ್ನ ನೀವು ಆನ್ ಮಾಡ್ಕೊಳ್ಳುವಂಥದ್ದು ಜಾಯಿನ್ ಅಂತ ಇರುತ್ತೆ, ಅದನ್ನು ನೀವು ಎನೇಬಲ್ ಮಾಡ್ಕೋಬೇಕು. ಅದನ್ನು ಎನೇಬಲ್ ಮಾಡ್ಕೊಳ್ತು ಅಂತಂದರೆ ಸೊ ನಿಮಗೆ ಮಂತ್ಲಿ ಒಂದು ಪೇಮೆಂಟ್ನ ನೀವು ಇಟ್ಕೋಬೋದು. ಎಕ್ಸಾಂಪಲ್, ಇವಾಗ ಮಂತ್ಲಿ 29 ರುಪೀಸ್ ಅಥವಾ 59 ರುಪೀಸ್ ಅಥವಾ 100 ರುಪೀಸ್ ಅಂತ ಈ ಥರ ನೀವು ಇಟ್ಕೊಳ್ಳುವಂಥದ್ದು ಒಂದು ಪ್ಲ್ಯಾನನ್ನು ಇಟ್ಕೊಳ್ತೀರಾ. ಈ ಪ್ಲ್ಯಾನನ್ನು ಇಟ್ಕೊಂಡು ನೀವು ಪಬ್ಲಿಷ್ ಮಾಡ್ತೀರಾ ನಿಮ್ಮ ಒಂದು ಚಾನಲ್ ಒಳಗಡೆ. ಅದು ಪಬ್ಲಿಷ್ ಆದಮೇಲೆ ಏನಾಗುತ್ತೆ, ನಿಮ್ಮ ಒಂದು ಚಾನಲ್ನ ನೋಡಬೇಕಾದ್ರೆ, ಈಗ ಎಕ್ಸಾಂಪಲ್ ನನ್ನ ಒಂದು ಚಾನಲ್ ಲಕ್ಕಿ ಲಿಕೇಶ್ ಅಂತ ನೀವು ತೆಗೆದು ನನ್ನ ಒಂದು ಯೂಟ್ಯೂಬ್ ಚಾನಲ್ ನೋಡಬೇಕಾದ್ರೆ ಅಲ್ಲಿ ನಿಮಗೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಅಲ್ವಾ, ಅದ್ರ ಪಕ್ಕ ಒಂದು ಜಾಯಿನ್ ಅಂತ ಒಂದು ಬಟನ್ ಕಾಣುತ್ತೆ ನಿಮಗೆ. ಬೇಕಾದರೆ ಈ ಒಂದು ವಿಡಿಯೋ ಕೆಳಗಡೆ ನೀವು ಸಬ್ಸ್ಕ್ರೈಬ್ ಪಕ್ಕ ನೀವು ಅದು ನೋಡ್ಬೋದು, ಜಾಯಿನ್ ಅಂತ ಕಾಣುತ್ತೆ. ನೀವು ನನ್ನ ಚಾನಲ್ ಓಪನ್ ಮಾಡಿದ್ರೆ ಸಬ್ಸ್ಕ್ರೈಬ್ ಫ್ರೀಯಾಗಿ ಮಾಡ್ಕೋಬೋದು. ಬಟ್ ಜಾಯಿನ್ನ ನೀವು ಮಾಡ್ಕೋಬೇಕು ನನ್ನ ಚಾನಲ್ಗೆ ಅಂತಂದರೆ ಸೊ ನೀವು ಅಲ್ಲಿ ಏನು ಅಮೌಂಟ್ ಇರುತ್ತೆ ಅದನ್ನು ನೀವು ಪೇ ಮಾಡಬೇಕಾಗತ್ತೆ.
ಆಯಿತಾ. ಅದನ್ನು ಪೇ ಮಾಡಿದ್ರೆ ಮಾತ್ರ ಸೊ ನೀವಿಲ್ಲಿ ನನ್ನ ಒಂದು ಚಾನಲ್ಗೆ ನೀವು ಮೆಂಬರ್ ಆಗ್ಬೋದು. ಈ ಮೆಂಬರ್ ಆದರೆ ಏನಪ್ಪ ಒಂದು ಬೆನಿಫಿಟ್ ಅಂತಂದರೆ ನನ್ನ ಒಂದು ಚಾನಲ್ ಬ್ಯಾಡ್ಜಸ್ ಎಲ್ಲ ನಿಮಗೆ ಸಿಗುತ್ತೆ ಆಯಿತಾ. ಸೊ ನೀವೇನೇ ಕಮೆಂಟ್ ಮಾಡಿದಾಗ ನನ್ನ ಫೋಟೋ ಬರುತ್ತೆ ಮತ್ತು ನಿಮ್ಮ ಕಮೆಂಟ್ ಹೈಲೈಟ್ ಆಗುತ್ತೆ, ಈ ಥರ ಒಂದಷ್ಟು ಬೆನಿಫಿಟ್ಸ್ಗಳಿದ್ದಾವೆ. ಹಾಗಾದರೆ ಈ ಒಂದು ಚಾನಲ್ ಮೆಂಬರ್ಶಿಪ್ನ ಎನೇಬಲ್ ಮಾಡೋದು ಹೇಗೆ? ನಾನು ಇದನ್ನು ವೀಡಿಯೋ ಮಾಡಿದ್ದೀನಿ, ಇದನ್ನು ಎನೇಬಲ್ ಮಾಡೋದು ಹೇಗೆ ಅಂತ ವೀಡಿಯೋ ಮಾಡಿದ್ದೀನಿ. ಆ ಒಂದು ವೀಡಿಯೋನ ಐ ಕಾರ್ಡಲ್ಲಿ ಹಾಕ್ತೀನಿ, ಇವಾಗ ಮೇಲ್ಗಡೆ ಬರುತ್ತೆ, ಕ್ಲಿಕ್ ಮಾಡಿ ನೋಡ್ಕೋಬೋದು. ಇದರಿಂದ ನೀವು ಪ್ರತಿ ತಿಂಗಳು ನೀವು ದುಡ್ಡನ್ನು ಮಾಡ್ಬೋದು. ಒಂದು ಅಮೌಂಟನ್ನು ನೀವು ಇಟ್ಕೊಂಡು ಇದರಿಂದ ಸೊ ನೀವು ಎನೇಬಲ್ ಮಾಡ್ಕೊಂಡು ನೀವು ದುಡ್ಡನ್ನು ಮಾಡ್ಬೋದು. ಇದನ್ನು ಎನೇಬಲ್ ಮಾಡಬೇಕು ಅಂತಂದರೆ ಮಿನಿಮಮ್ ನಿಮಗೆ 500 ಸಬ್ಸ್ಕ್ರೈಬರ್ಸ್ ಇರಬೇಕು ಆಯಿತಾ. ಇದು ಮೊದಲನೇ ರೀತಿ. 500 ಸಬ್ಸ್ಕ್ರೈಬರ್ಸ್ ಮಾಡಿದ ತಕ್ಷಣ ನೀವು ದುಡ್ಡನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ. ಈಗ ಎರಡನೇ ರೀತಿನ ನಾವು ನೋಡೋಣ ಬನ್ನಿ. ಎರಡನೇ ರೀತಿ ನಮಗಿಲ್ಲಿ ಕೊಟ್ಟಿದ್ದಾರೆ ಸೂಪರ್ ಚಾಟ್ ಆ್ಯಂಡ್ ಸೂಪರ್ ಸ್ಟಿಕ್ಕರ್ಸ್ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಯುವರ್ ಫ್ಯಾನ್ಸ್ ಕ್ಯಾನ್ ಬೈ ಸೂಪರ್ ಚಾಟ್ಸ್ ಟು ಹೈಲೈಟ್ ದೇರ್ ಮೆಸೇಜಸ್ ವಿತಿನ್ ದ ಲೈವ್ ಚಾಟ್ ಆರ್ ಸೂಪರ್ ಸ್ಟಿಕ್ಕರ್ಸ್ ಟು ಗೆಟ್ ಎ ಫನ್ ಅನಿಮೇಟೆಡ್ ಇಮೇಜ್ ದಟ್ ಸರ್ಫೇಸ್ ಇನ್ ಲೈವ್ ಚಾಟ್ ಅಂತ ಇದೆ ನೋಡಿ. ಸೊ ಸೂಪರ್ ಚಾಟಿಂದ ನೀವು ದುಡ್ಡನ್ನು ಮಾಡ್ಬೋದು. ನೋಡಿ ಈ ಸೂಪರ್ ಚಾಟನ್ನು ನೀವು ನಿಮ್ಮ ಚಾನಲಲ್ಲಿ ಎನೇಬಲ್ ಮಾಡ್ಕೋಬೋದು 500 ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆದ ತಕ್ಷಣ ಆಯಿತಾ. ಇದೇನಪ್ಪ ಅಂತಂದರೆ ಕೆಲವೊಂದಷ್ಟು ಸ್ಟಿಕ್ಕರ್ಸ್ಗಳು. ಓಕೆ, ಸೊ ಈಗ ನಾನು ಯೂಟ್ಯೂಬಲ್ಲಿ ಲೈವ್ ಮಾಡ್ತಿದ್ದೀನಿ ಅಂತಂದರೆ ನೀವು ಈ ಸ್ಟಿಕ್ಕರ್ಸ್ಗಳನ್ನ ನೀವು ಕಳಿಸ್ಬೋದು. ಈ ಸ್ಟಿಕ್ಕರ್ಸ್ಗಳನ್ನ ನೀವು ಕಳಿಸ್ಬೇಕು ಅಂತಂದರೆ ಆ ಒಂದು ಯೂಟ್ಯೂಬರ್ ಇದನ್ನು ಎನೇಬಲ್ ಮಾಡಿರಬೇಕು ಆಯಿತಾ. ಆ ಒಂದು ಸ್ಟಿಕ್ಕರ್ಸ್ಗಳನ್ನ ನೀವು ನನಗೆ ಕಳಿಸ್ಬೇಕು ಅಂತಂದರೆ ಆ ಸ್ಟಿಕ್ಕರ್ಸ್ನ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಒಂದೊಂದು ಸ್ಟಿಕ್ಕರಿಗೆ ಎಕ್ಸಾಂಪಲ್ ಏನೋ ಒಂದು ಸ್ಟಿಕ್ಕರ್ ಅಂತ ಅಂದ್ಕೊಡಿ, ಈಗ ಯಾವುದೋ ಒಂದು ಕ್ಯಾಟ್ ಸ್ಟಿಕ್ಕರು, ಅದನ್ನು ನೀವು ಪರ್ಚೇಸ್ ಮಾಡಬೇಕು ಅಂತಂದರೆ ಒಂದು 10 ರೂಪಾಯಿ ಇಟ್ಟಿರ್ತಾರೆ, ಎಷ್ಟೋ ಒಂದು ಎಕ್ಸಾಂಪಲ್ 10 ರೂಪೀಸ್ ಇಟ್ಟಿರ್ತಾರೆ. ಅದನ್ನು ನೀವು ಪರ್ಚೇಸ್ ಮಾಡಿದ್ರೆ ಸೊ ನೀವು ಅದನ್ನು ನೀವು ನನಗೆ ಸೆಂಡ್ ಮಾಡ್ಬೋದು ಲೈವಲ್ಲಿ ನಾನಿದ್ದಾಗ ಆಯಿತಾ. ನೀವು ಅದನ್ನು ನನಗೆ ಸೆಂಡ್ ಮಾಡಿದಾಗ ನೀವು ಅಲ್ಲಿ ಪರ್ಚೇಸ್ ಮಾಡಿರ್ತೀರಲ್ಲ ಸ್ಟಿಕ್ಕರು, ಅದರ ಅಮೌಂಟ್ ಎಷ್ಟಿರುತ್ತೆ ಅದು ನನಗೆ ಬರುತ್ತೆ ಆಯಿತಾ. ಈ ಥರ ನೀವು ದುಡ್ಡನ್ನು ಮಾಡಬೇಕು ಅಂತಂದರೆ ಸೊ ನಿಮಗೆ 500 ಸಬ್ಸ್ಕ್ರೈಬರ್ಸ್ ಆಗಿರಬೇಕು. ಇದು ಎರಡನೇ ರೀತಿ ಸೂಪರ್ ಚಾಟ್ ಆ್ಯಂಡ್ ಸೂಪರ್ ಸ್ಟಿಕ್ಕರ್ಸಿಂದ ನೀವು ದುಡ್ಡನ್ನು ಮಾಡ್ಬೋದು. 500 ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ಇದು ಲೈವಲ್ಲಿ ಆಕ್ಸಸ್ ಸಿಗುತ್ತೆ ನಿಮಗೆ ಇದನ್ನು ಪಡ್ಕೊಳ್ಳೋದಕ್ಕೆ ಆಯಿತಾ. ಇನ್ನು ನೆಕ್ಸ್ಟ್ ಬಂದು ಸೂಪರ್ ಥ್ಯಾಂಕ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಲೆಟ್ ಯು ಅರ್ನ್ ರೆವಿನ್ಯೂ ಫ್ರಮ್ ವೀವರ್ಸ್ ಹೂ ವಾಂಟ್ ಟು ಶೋ ಎಕ್ಸ್ಟ್ರಾ ಗ್ರ್ಯಾಟಿಟ್ಯೂಡ್ ಫಾರ್ ಯುವರ್ ವೀಡಿಯೋಸ್ ಅಂತ ಇದೆ. ಸೊ ಈಗ ನೀವು ನೋಡ್ಬೋದು ನೋಡಿ, ಮೂರನೇದು ಬಂದು ಸೂಪರ್ ಥ್ಯಾಂಕ್ಸ್ ಅಂತ. ಇದೇನಪ್ಪ ಅಂತಂದರೆ ಈಗ ನೀವು ನನ್ನ ವೀಡಿಯೋನ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಲ್ವಾ, ಈ ಒಂದು ವಿಡಿಯೋ ನೀವು ನೋಡಬೇಕಾದ್ರೆ ಅಲ್ಲಿ ನಿಮಗೆ ಕೆಳಗಡೆ ಲೈಕ್ ಬಟನ್ ಇದೆ, ಆಮೇಲೆ ಡಿಸ್ಲೈಕ್ ಬಟನ್ ಇದೆ, ಅದರ ಪಕ್ಕ ನಿಮಗೆ ಒಂದಷ್ಟು ಆಪ್ಷನ್ಸ್ಗಳು ಸಿಗುತ್ತೆ. ಅಲ್ಲಿ ನಿಮಗೆ ಒಂದು ಆರ್ಟ್ ಸಿಂಬಲ್ ಬಂದು ಡಾಲರ್ ಸಿಂಬಲ್ ಇದೆ ಆಯಿತಾ. ಈ ಥರ ಒಂದು ಆರ್ಟ್ ಬರೆದ್ಬಿಟ್ಟು ಒಂದು ಡಾಲರ್ ಸಿಂಬಲ್ ಇದೆ. ಇದನ್ನು ನಾವು ಸೂಪರ್ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ನೀವು ಕ್ಲಿಕ್ನ ಮಾಡಿ ನೀವು ಬೇಕಾದರೆ ನೀವು ನನಗೆ ಸೂಪರ್ ಥ್ಯಾಂಕ್ಸ್ನ ಮಾಡ್ಬೋದು. 20 ರೂಪೀಸೋ 30 ರೂಪೀಸೋ 10 ರೂಪೀಸೋ ನೀವು ಮಾಡ್ಬೋದು. ಅದನ್ನು ನೀವು ಮಾಡಿದ್ದು ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ಹೈಲೈಟ್ ಆಗುತ್ತೆ ಆಯಿತಾ. ಸೊ ಆ ದುಡ್ಡೇನು ನೀವು ಪೇ ಮಾಡಿರ್ತೀರ ಅದು ನನಗೆ ಬರುತ್ತೆ. ಸೊ ಇದನ್ನು ನೀವು ಈ ಥರ ನೀವು ದುಡ್ಡು ಮಾಡಬೇಕು ಅಂತಂದರೆ ನಿಮ್ಮ ಚಾನಲಲ್ಲಿ 500 ಸಬ್ಸ್ಕ್ರೈಬರ್ಸ್ ಆಗಿರಬೇಕು, ಆಗ ನಿಮಗೆ ಸೂಪರ್ ಥ್ಯಾಂಕ್ಸ್ ಬರುತ್ತೆ ನೋಡಿ. ಈಗ ಸೂಪರ್ ಥ್ಯಾಂಕ್ಸು ಮತ್ತು ಸೂಪರ್ ಚಾಟು ಇವೆರಡರದ್ದು ಕೂಡ ವೀಡಿಯೋ ಮಾಡಿದ್ದೀನಿ ಎನೇಬಲ್ ಮಾಡೋದು ಹೇಗೆ ಅಂತ. ನಿಮ್ಮ ಚಾನಲಲ್ಲಿ 500 ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ಎನೇಬಲ್ ಮಾಡ್ಕೊಳ್ಳಿ. ಆ ಒಂದು ವಿಡಿಯೋನ ನಾನು ಐ ಕಾರ್ಡಲ್ಲಿ ಹಾಕ್ತೀನಿ. ಓಕೆ, ಇನ್ನು ನೆಕ್ಸ್ಟ್ ರೀತಿ ನೋಡೋಣ. ಜಿವೆಲ್ಸ್ ಆ್ಯಂಡ್ ಗಿಫ್ಟ್ಸ್ ಅಂತ ಇದೆ. ಯುವರ್ ಫ್ಯಾನ್ಸ್ ಕ್ಯಾನ್ ಪರ್ಚೇಸ್ ಜಿವೆಲ್ಸ್ ಟು ಸೆಂಡ್ ಎ ರೇಂಜ್ ಆಫ್ ಗಿಫ್ಟ್ಸ್ ಡ್ಯೂರಿಂಗ್ ಎಲಿಜಿಬಲ್ creators vertical live stream. This make it easier for the fans to react, express excitement and actively participate in the movement ಅಂತ ಇದೆ. ಸೊ ಇದು ಅಷ್ಟೇ ಯೂಟ್ಯೂಬಲ್ಲಿ ಜಿವೆಲ್ಸ್ ಆ್ಯಂಡ್ ಗಿಫ್ಟ್ ಅಂತ. ಸೊ ಇದನ್ನು ಕೂಡ ಅಷ್ಟೇ ಒಂದಷ್ಟು ಸ್ಟಿಕ್ಕರ್ಸ್ಗಳು ಮತ್ತು ಗಿಫ್ಟ್ಗಳೆಲ್ಲ ಬರುತ್ತೆ. ಅದನ್ನು ನೀವು ಇಷ್ಟು ಅಮೌಂಟ್ ಅಂತ ಕೊಟ್ಟು ನೀವು ಪರ್ಚೇಸ್ ಮಾಡಿ ಯೂಟ್ಯೂಬಲ್ಲಿ ನಿಮ್ಮ ಫೇವ್ರೇಟ್ ಯೂಟ್ಯೂಬರು ಲೈವ್ ಇದ್ದಾಗ ಅವ್ರಿಗೆ ನೀವು ಅದನ್ನು ಸೆಂಡ್ ಮಾಡ್ಬೋದು ಆಯಿತಾ. ಆ ಅಮೌಂಟ್ ಆ ಒಂದು ಯೂಟ್ಯೂಬರ್ಗೆ ಹೋಗುತ್ತೆ. ಸೊ ಇದರಿಂದನೂ ಕೂಡ ದುಡ್ಡು ಮಾಡ್ಬೋದು. ಇದಕ್ಕೆ 500 ಸಬ್ಸ್ಕ್ರೈಬರ್ಸ್ ಇರಬೇಕಾಗುತ್ತೆ. ಇನ್ನು ಕೊನೆಯ ಆಪ್ಷನ್ ಬಂದು ಸೊ ನಿಮ್ಗೆ ಸಿಗುವಂಥದ್ದು ಶಾಪಿಂಗ್ ಅಂತ. ಯು ಕನೆಕ್ಟ್ ಯುವರ್ ಅಫಿಷಿಯಲ್ ಮರ್ಚೆಂಡೈಸ್ ಶಾಪ್ ಟು ಯೂಟ್ಯೂಬ್ ಆ್ಯಂಡ್ ಶೋಕೇಸ್ ಯುವರ್ ಪ್ರಾಡಕ್ಟ್ಸ್ ಅಂತ ಇದೆ. ಸೊ ನೋಡಿ, ಈಗ ಯೂಟ್ಯೂಬಲ್ಲಿ ಶಾಪಿಂಗ್ ಅಂತ ಬಂದಿದೆ ಆಯಿತಾ. ಸೊ ನೆಕ್ಸ್ಟ್ ಇದು ಶಾಪಿಂಗ್ ಅಂತ. ಈಗ ಈ ಒಂದು ಶಾಪಿಂಗಿಂದ ನೀವು ದುಡ್ಡು ಮಾಡ್ಬೋದು. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಒಂದು ಪ್ರಾಡಕ್ಟ್ಸ್ಗಳನ್ನ ನೀವು ಲಿಂಕ್ ಮಾಡುವಂಥದ್ದು ಆಯಿತಾ. ಸೊ ಈಗ ಎಕ್ಸಾಂಪಲ್ ಕ್ಯಾಮ್ರಾ ಆಗ್ಬೋದು, ಮೈಕ್ ಆಗ್ಬೋದು, ಮತ್ತು ಲೈಟ್ ಆಗ್ಬೋದು, ಈ ಥರದ್ದು ಒಂದಷ್ಟು ಪ್ರಾಡಕ್ಟ್ಸ್ಗಳನ್ನ ನೀವು ನಿಮ್ಮ ಚಾನಲ್ ಒಳಗಡೆ ನೀವು ಶಾಪನ್ನ ಓಪನ್ ಮಾಡಿ ಸೊ ನೀವಲ್ಲಿ ಆ್ಯಡ್ ಮಾಡ್ತೀರಾ. ಆ ಒಂದು ಪ್ರಾಡಕ್ಟ್ಸ್ಗಳನ್ನ ಯಾರಾದರೂ ಪರ್ಚೇಸ್ ಮಾಡ್ತು ಅಂತಂದರೆ ಸೊ ಅದರದ್ದು ಒಂದಿಷ್ಟು ಪರ್ಸೆಂಟ್ ಕಮಿಷನ್ ಅಂತ ಬರುತ್ತೆ, 4%, 5% ಈ ಥರ
ಓಕೆ. ಸೊ ಈ ಥರ ನಿಮಗೆ ಕಮಿಷನ್ ಬರುತ್ತೆ, ಇದರಿಂದನೂ ಕೂಡ ನೀವು ದುಡ್ಡನ್ನು ಮಾಡ್ಬೋದು. ಈ ಒಂದು ಶಾಪಿಂಗ್ನ ನೀವು ಎನೇಬಲ್ ಮಾಡ್ಕೋಬೇಕು ಅಂತಂದರೆ ನಿಮ್ಮ ಚಾನಲಲ್ಲಿ 500 ಸಬ್ಸ್ಕ್ರೈಬರ್ಸ್ ಇರಬೇಕು. ಅದನ್ನು ಎನೇಬಲ್ ಮಾಡೋದು ನಾನು ವೀಡಿಯೋ ಮಾಡಿದ್ದೀನಿ, ಐ ಕಾರ್ಡ್ ಹಾಕ್ತೀನಿ, ಹೋಗಿ ನೀವು ನೋಡಿ. ಓಕೆ. ಸೊ ಯೂಟ್ಯೂಬಲ್ಲಿ ನಿಮ್ಮ ಒಂದು ಚಾನಲಲ್ಲಿ 500 ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ಇಷ್ಟು ಥರ ನೀವು ದುಡ್ಡನ್ನು ಮಾಡ್ಬೋದು, ಆಯಿತಾ. ಸೊ ಇವಾಗ ನೀವು ನೋಡಿದ್ರಲ್ಲ, ಇಷ್ಟು ರೀತಿ ನೀವು ದುಡ್ಡನ್ನು ಮಾಡ್ಬೋದು. ಎಷ್ಟು ರೀತಿ? 1 2 3 4 5 ರೀತಿ ನೀವು 500 ಸಬ್ಸ್ಕ್ರೈಬರ್ಸಲ್ಲಿ ಕರೆಕ್ಟಾಗಿ 5 ರೀತಿ ದುಡ್ಡು ಮಾಡ್ಬೋದು. ಅದೇ ನೀವು 1000 ಸಬ್ಸ್ಕ್ರೈಬರ್ಸ್ ಮಾಡಿದ್ರೆ ಇನ್ನೊಂದು 2 ಎಕ್ಸ್ಟ್ರಾ ಬರ್ತವೆ, ಆಯಿತಾ, ಅಷ್ಟೇ, ಆಯಿತಾ. ಬಟ್ ಇದು ಕೂಡ ಒಂದು ಒಳ್ಳೆಯ ಅವಕಾಶ ನಿಮಗೆ. ಫಸ್ಟು ಯೂಟ್ಯೂಬಲ್ಲಿ ಇದೆಲ್ಲ ಇರಲಿಲ್ಲ, 500 ಸಬ್ಸ್ಕ್ರೈಬರ್ಸ್ಗೆ ಈ ಥರದ್ದೆಲ್ಲ ಬೆನಿಫಿಟ್ ಆಗೋ ಥರದ್ದು ಯೂಟ್ಯೂಬಲ್ಲಿ ಮಾಡಿದ್ದಾರೆ ಇವಾಗ. ಸೊ ಇದರಿಂದ ನೀವು ಈ ಒಂದು ಬೆನಿಫಿಟ್ನ ನೀವು ತಗೋಬೋದು. ಸೊ 500 ಸಬ್ಸ್ಕ್ರೈಬರ್ಸ್ ಆಗಿರೋರು ಯೂಟ್ಯೂಬಿಂದ ದುಡ್ಡು ಮಾಡೋದು ಯಾವ ಥರ ಅನ್ನೋದು ನಿಮ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಡ್ತೀನಿ. ಸೊ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬರೀ ಡೌಟ್ಸ್ ಅಂತಲ್ಲ, ನಿಮ್ಮ ವೀಡಿಯೋ ಇಷ್ಟ ಆಗಿದ್ರೂ ಕೂಡ ಕಮೆಂಟ್ ಮಾಡಿ, ಆದಷ್ಟು ನಾನು ರಿಪ್ಲೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.